ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಮಂಜಲನಗರ ಹಾಗೂ ಲಕ್ಷ್ಮೀಸಾಗರ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿಯ ಪಿಡಿಒ ಮಹೇಶ್ ಅವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಸಮಾಜ ಸೇವಕ ರಘುನಾಥ್ ಸೇರಿದಂತೆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಳೆದ 1.5-2 ತಿಂಗಳಿಂದ ಸಾರ್ವಜನಿಕರು ವಿವಿಧ ಕೆಲಸಗಳು ಹಾಗೂ ಬಿಲ್ಗಳಿಗೆ ಸಂಬಂಧಿಸಿದಂತೆ ಪಂಚಾಯಿತಿಗೆ ಅಲೆದಾಡುತ್ತಿದ್ದರೂ ಪಿಡಿಒ ಅವರು ಸಮರ್ಪಕವಾಗಿ ಲಭ್ಯವಾಗುತ್ತಿಲ್ಲ ಎಂದು ದೂರಿದ್ದಾರೆ. ಗ್ರಾಮಗಳಲ್ಲಿ ಚರಂಡಿ, ಬೀದಿ ದೀಪ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಸ್ಥಳ ಪರಿಶೀಲನೆ ನಡೆಸಿಲ್ಲ. 1ಕ್ಕಿಂತ ಹೆಚ್ಚು ಪಂಚಾಯಿತಿಗಳ ಇನ್ಚಾರ್ಜ್ ಇರುವುದನ್ನ ನೆಪ ಮಾಡಿಕೊಂಡು ಕೇವಲ ಹಾಜರಾತಿಗೆ ಬೆರಳಚ್ಚು ಹಾಕಿ ತೆರಳುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಸಮಸ್ಯೆ ಹೇಳಲು ಬರುವ ಸಾರ್ವಜನಿಕರೊಂದಿಗೆ ಗೌರವಯುತವಾಗಿ ವರ್ತಿಸುತ್ತಿಲ್ಲ ಹಾಗೂ ತಮ್ಮನ್ನು ಪಿಡಿಒಗಳ ಒಕ್ಕೂಟದ ಅಧ್ಯಕ್ಷರೆಂದು ಹೇಳಿಕೊಂಡು ಯಾರು ಏನು ಮಾಡಲು ಸಾಧ್ಯವಿಲ್ಲ ಎಂಬ ರೀತಿಯಲ್ಲಿ ಮಾತನಾಡುತ್ತಾರೆ ಎಂದು ರಘುನಾಥ್ ಆರೋಪಿಸಿದ್ದಾರೆ. ಲಕ್ಷ್ಮೀಸಾಗರದಲ್ಲೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಮೂಲಸೌಕರ್ಯಗಳ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚರಂಡಿಗಳನ್ನು ಸಮರ್ಪಕವಾಗಿ ಸ್ವಚ್ಛಗೊಳಿಸುತ್ತಿಲ್ಲ, 15ನೇ ಹಣಕಾಸು ಯೋಜನೆಯಡಿ ಅನುದಾನ ಬಂದಿಲ್ಲ ಎಂಬ ಕಾರಣ ನೀಡಿ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ಇನ್ನು ಸಾರ್ವಜನಿಕರಿಂದ ತೆರಿಗೆ ವಸೂಲಿ ಮಾಡಿ ನಕಲಿ ವೋಚರ್ಗಳ ಮೂಲಕ ಹಣ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಸುಮಾರು 39 ಲಕ್ಷ ವೆಚ್ಚದಲ್ಲಿ ನೂತನ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು, ಸೂಕ್ತ ವಿಶಾಲ ಜಾಗವಿದ್ದರೂ ಕಿರಿದಾದ ಜಾಗ ಆಯ್ಕೆ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಈ ಸ್ವತ್ತು ಹೆಸರಿನಲ್ಲಿ ಹಣ ವಸೂಲಿ ಆರೋಪ. ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಮಾಡಿಕೊಡಲು ಬಡವರಿಂದ 15,000 ಹಾಗೂ ಇತರರಿಂದ 30-35,000ದವರೆಗೆ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಸ್ಥಳೀಯ ಮುಖಂಡರೊಬ್ಬರು ಆರೋಪಿಸಿದ್ದಾರೆ. ಈ ಹಣ ವಸೂಲಿಗಾಗಿ ಮಧ್ಯವರ್ತಿಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂಬ ದೂರು ಕೇಳಿಬಂದಿದೆ. ಕಳೆದ 20-25 ದಿನಗಳಿಂದ ಸಾರ್ವಜನಿಕರು ಈ ಸ್ವತ್ತು ಸೇರಿದಂತೆ ವಿವಿಧ ಕೆಲಸಗಳಿಗಾಗಿ ಪಂಚಾಯಿತಿಗೆ ಅಲೆದಾಡುತ್ತಿದ್ದರೂ ಪಿಡಿಒ ಹಾಗೂ ಕಾರ್ಯದರ್ಶಿಗಳು ಸಮರ್ಪಕವಾಗಿ ಲಭ್ಯವಾಗುತ್ತಿಲ್ಲ. ಸರ್ವರ್ ಸಮಸ್ಯೆ ಸೇರಿದಂತೆ ವಿವಿಧ ಕಾರಣಗಳನ್ನು ಹೇಳಿ ಜನರನ್ನ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಕಳೆದ 3 ತಿಂಗಳಿಂದ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಕುಸಿದಿದ್ದು, ಅಧಿಕಾರಿಗಳು ಕೇವಲ ಹಾಜರಾತಿ ಹಾಕಿ ತೆರಳುತ್ತಿದ್ದಾರೆ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಸಾರ್ವಜನಿಕರ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅಧಿಕಾರಿಗಳು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಘುನಾಥ್ ಅಂತ ಮಂಜಲನಗರ ಗ್ರಾಮಸ್ಥ ಹಾಗೂ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆಗಳಾದಾಗ ಅವ್ರ ಪರವಾಗಿ ನಿಂತು ಅವ್ರಿಗೆ ನ್ಯಾಯವಂತ ಕೊಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಮುಂದೆ ಬಂದು ಮಾಡ್ತಾ ಇರ್ತೀವಿ. ನಮಗೆ ಯಾವುದೇ ಒಂದು ಸರ್ಕಾರದ ಇಲಾಖೆಗಳಲ್ಲಿ ಸಾರ್ವಜನಿಕರು ಹೋಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೇಳಿದಾಗ ಅವರಿಗೆ ಕೆಲಸ ಕಾರ್ಯಗಳು ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರಿ ಅಧಿಕಾರಿಗಳದು. ಅದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿ ಇಟ್ಟಿರ್ತಕ್ಕಂಥದ್ದು. ಆದರೆ ಅವರು ಆ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಬೇಕಾದಕ್ಕಂಥವರು ಒಂದು 4 ಜನ ಕೈ ಕಟ್ಕೊಂಡು ನಮಗೆಲ್ಲ ಗೊತ್ತು, ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ, ನಮ್ಮ ಕೈಯಲ್ಲೇ ಏನೋ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿ ಸಾರ್ವಜನಿಕರು ಇಲ್ಲಿ ಒಂದು ಯಥೇಚ್ಛವಾಗಿ 1 ತಿಂಗಳು 1.5 ತಿಂಗಳಿಂದ ಪ್ರತಿ ದಿವಸ ಬಂದು ಅವ್ರಿಗೆ ಬಿಲ್ಗಳಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಅವ್ರ ಕೈಗೆ ಸಿಗದಿರ ಹೋರಾಡ್ತಾ ಇದ್ದಾರೆ ಪಿಡಿಒ ಅವರು. ಇಲ್ಲಿ ಅವ್ರು 3 ಪಂಚಾಯಿತಿಯವರಿಗೆ ಇನ್ಚಾರ್ಜ್ ಇದಾರಂತೆ. ಇಲ್ಲಿ ಬರೋದು, ತಂಬು ಕೊಡೋದು, ಓಟೋಗೋದು ಅಷ್ಟೇನೆ. ಯಾರ ಕಣ್ಣಿಗೂ ಕಾಣಿಸಲ್ಲ, ಯಾರು ಸಾರ್ವಜನಿಕರು ಕೆಲಸನೂ ಮಾಡಲ್ಲ. ಇವತ್ತು ಯಾವ ಬಿಲ್ಲು ಮಾಡಿಲ್ಲ, ಯಾವ ಊರಿಗೂ ವಿಸಿಟ್ ಮಾಡಿಲ್ಲ. ಎಲ್ಲಿ ಏನು ಸಮಸ್ಯೆಗಳಿದೆ, ಚರಂಡಿ ಸಮಸ್ಯೆಗಳಿದೆ ನೋಡಿಲ್ಲ, ಬೀದಿ ದೀಪಗಳಿಲ್ಲ ನೋಡಿಲ್ಲ, ಇಲ್ಲ ಕುಡಿಯೋ ನೀರು ಸಮಸ್ಯೆ ಇದೆ ನೋಡಿಲ್ಲ. ಯಾವ ಊರಿಗೂ ವಿಸಿಟ್ ಮಾಡಿಲ್ಲ ಇದುವರೆಗೂ. ಪಿಡಿಒ ಅವರು ಕೇಳಿದ್ರೆ ನನಗೆ ಇನ್ಚಾರ್ಜ್ ಹಾಕಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು, ಬೇರೆ ಏನು ಸುಬ್ಬಬಿಲ್ಲ. ಇಲ್ಲಿ ಪಿಡಿಒಗಳು ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು 3 ಪಂಚಾಯತಿಗೆ 4 ಪಂಚಾಯತಿಗೆ ಹಾಕೊಂಡು ಇವರು ಅಧಿಕಾರ ನಡೆಸ್ತಾ ಇದ್ದಾರೆ. ಆದ್ರೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅಂತ ಪಿಡಿಒ ಅಧಿಕಾರಿಗಳು ನಮ್ಗೆ ಏನಕ್ಕೆ ಬೇಕಿಲ್ಲಿ? ಸಾರ್ವಜನಿಕರ ಕೆಲಸ ಮಾಡೋ ಅಂತ ಹಿತಾಸಕ್ತಿ ಇದ್ರೆ ಮಾತ್ರ ಈ ಪಂಚಾಯತಿಯಲ್ಲಿ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಅವ್ರ ಮನೆ ರಿಸೈನ್ ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗ್ಲಿ. ಏನಕ್ಕೆ ಬೇಕು ನಮ್ಗೆ ಇಂತ ಅವರು ಪಿಡಿಒ ಅವರು? ಯಾರು ಬಂದ್ರು ಕೂಡ ಅವರಿಗೆ ಒಂದು
ರೆಸ್ಪೆಕ್ಟ್ ಕೊಡದೆ ಏಕವಚನದಲ್ಲಿ ಮಾತಾಡೋದು ನಿಮ್ ಕೈಯಲ್ಲಿ ಏನಾಗ್ತದೆ? ಈ ಪಿಡಿಒ ಹೇಳ್ತಾರಂತೆ ಮಹೇಶ್ ಕುಮಾರ್ ಅವರು, ನಾನು ಪಿಡಿಒಗಳಿಗೆಲ್ಲಾನು ಏನೋ ಯೂನಿಯನ್ ಅಧ್ಯಕ್ಷ, ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ, ನಮಗೆ ಅವ್ರು ಏನೋ ಸಪೋರ್ಟ್ ಇದ್ದಾರೆ, ನಮ್ಗೆ ಇಒ ಸಾಹೇಬ್ರು ಸಪೋರ್ಟ್ ಇದ್ದಾರೆ ಅಂತ ಹೇಳ್ಕೊಂಡು ಹೋರಾಡ್ತಾ ಇದಾರಂತ. ಇಲ್ಲಿ ಯಾರು ಏನು ಮಾತಾಡಿದ್ರು ಅವ್ರ ಕೆಲಸ ಮಾಡಲ್ಲ. ಇವರು ಅವರು ಏನೋ ಅವ್ರ ನಾಯಕರಿದ್ದಾರೆ, ಒಂದು 2-3 ಜನನ ಇಲ್ಲಿ ಪಂಚಾಯತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರ ಕೆಲಸಗಳು ಮಾಡೋದು, ಹೊಟ್ಟೋಗೋದು ಅಷ್ಟೇ. ಅವ್ರು ಕರೆದಾಗ ಪರ್ಸನಲ್ ಆಗಿ ಮೀಟ್ ಮಾಡೋದು, ಒಂದು ತಂಪು ಕೊಡೋದು, ಹೊಟ್ಟೋಗೋದು. ಬೇರೆ ಯಾರಿಗೂ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಇಲ್ಲ ಈ ಪಿಡಿಒ. ಇಂಥ ಪಿಡಿಒ ನಮ್ಗೆ ಇವತ್ತು ಬೇಕಾಗಿಲ್ಲ. ಅವರಿಗೆ ಸಾರ್ವಜನಿಕರಿಗೆ ಕೆಲಸ ಮಾಡೋ ಹಿತಾಸಕ್ತಿ ಇಲ್ಲ ಅಂದಾಗ ಅವ್ರ ಮನೆಗೆ ರಿಸೈನ್ ಕೊಟ್ಬಿಟ್ಟು ಅವ್ರು ಹೋಗ್ಲಿ, ಬೇರೆಯವ್ರ ಅಧಿಕಾರಿ ಬರ್ಲಿ, ಸಾರ್ವಜನಿಕರು ಏನೋ ಕಷ್ಟಕ್ಕೆ ನಿಂತ್ಕೊಂಡು ಅವ್ರ ಕೆಲಸ ಮಾಡ್ಲಿ. ಊರಲ್ಲಿ ಸಮಸ್ಯೆಗಳು ಇರೋದು, ಪಂಚಾಯತಿ ಇರೋದು ಏನಕ್ಕೋಸ್ಕರ? ಊರಿನ ನೀರಿನ ಸಮಸ್ಯೆ ಪರಿಹಾರ ಮಾಡಕ್ಕೆ, ಚರಂಡಿಗಳು ನೈರ್ಮಲ್ಯ ಏನೋ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದನ್ನ ಯಾವ ಊರಲ್ಲೂ ಇಲ್ಲ. ಎಲ್ಲ ಊರಲ್ಲಿ ನಾವು ಇವತ್ತು ವಿಡಿಯೋ ತೋರಿಸ್ತೀವಿ. ಪ್ರತಿಯೊಂದು ಊರಲ್ಲೂ ಅಷ್ಟೇ, ಯಾವ ಊರಲ್ಲೂ ಯಾವ ಚರಂಡಿನೂ ಕ್ಲೀನ್ ಮಾಡ್ತಾ ಇಲ್ಲ. ಕೇಳಿದ್ರೆ ನಮ್ಗೇನು 15th ಫೈನಾನ್ಸ್ ಫಂಡ್ ಬಂದಿಲ್ಲ ನಮ್ಗೆ, ಅದಕ್ಕೋಸ್ಕರ ನಾವು ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಯಾಕೆ? ಇವರು ವಸೂಲಿ ಮಾಡೋದೇ ಬಿಟ್ಟಿದ್ದಾರ? ಇವತ್ತು ಇವರು ಕಂದಾಯ ವಸೂಲಿ ಮಾಡ್ತಾ ಇದಾರಲ್ಲ, ಕಂದಾಯ ವಸೂಲಿ ಮಾಡಿ ದುಡ್ಡು ಏನ್ ಮಾಡ್ತಾ ಇದಾರೆ? ಯಾರಕ್ಕೆ ಕೊಡ್ತಾ ಇದಾರೆ? ವೋಚರ್ಗಳು ಹಾಕೋದು, ಇವ್ರ ಮನೆಗೆ ತಗೊಂಡು ಹೋಗೋದು, ವೋಚರ್ಗಳು ಹಾಕೋದು, ಇವ್ರ ಮನೆಗೆ ತಗೊಂಡು ಹೋಗೋದು. ಇಂಥ ಅಧಿಕಾರಿಗಳು, ಇಂಥ ಭ್ರಷ್ಟ ಅಧಿಕಾರಿಗಳು ನಮಗೆ ಬೇಡ. ಈ ಪಂಚಾಯತಿಯಿಂದ ನಿಮ್ ಕೈಯಲ್ಲಿ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರ ತೊಲಗಿ ಹೊಟ್ಟೋಗ್ರಿ. ನಿಮ್ಗೆ ಅನುಕೂಲ ಇರೋ ಕಡೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರಿಸೈನ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತಾರಂತೆ. ಇಲ್ಲಿ ಅವ್ರದ್ದೇನೋ ಬೇರೆ ಉದ್ಯೋಗನೂ ಇಟ್ಕೊಂಡಿದಾರಂತೆ. ಇಲ್ಲಿ ಕೆಲಸ ಮಾಡೋದು ತಮ್ಮ ಕೊಟ್ಟು ಹೊಟ್ಬಿಟ್ರೆ ಎಲ್ಲ ತೋಟಕ್ಕೆ ಕೆಲಸ ಮಾಡಿಸ್ಕೊಳ್ಳೋದು, ಅಲ್ಲಿ ಇಲ್ಲಿ ಕೂಲಿಯವ್ರನ್ನ ಕೆಲಸ ನೋಡ್ಕೊಳ್ಳೋದು, ಈ ಕೆಲಸ ಮಾಡ್ಕೊಳ್ತಾ ಇದಾರಂತೆ. ಇಂಥ ಅಧಿಕಾರಿಗಳು ನಮ್ಮ ಲಕ್ಷ್ಮೀಸಾಗರ ಪಂಚಾಯತಿಗೆ ಬೇಕಾಗಿಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು ಬೇಗ ತೊಲಗಿ ಒಟ್ಟೋಗ್ರಿ ಇಲ್ಲಿಂದ. ನಮ್ಮ ಸಾರ್ವಜನಿಕರಿಗೆ ಕೆಲಸ ಮಾಡೋಂಥ ಹಿತಾಸಕ್ತಿ ಇರ್ತಕ್ಕರು ಬಂದು ಇಲ್ಲಿ ಕೆಲಸ ಮಾಡಲಿ. ನಾವು ಇಒ ಸಾಹೇಬ್ರಿಗೂ ಹೇಳಿದ್ದೀನಿ, ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದು ನನಗೆ. ಫೋನ್ ಮಾಡಿ ಕೇಳಿದಾಗ ಈ ಥರ ನಿಮ್ದು ಏನೇ ಸಮಸ್ಯೆ ಇದ್ರು ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಯಾವುದೋ ಪಂಚಾಯತಿ ಇಲ್ಲಿ ನೋಡಿದ್ರೆ ಇಲ್ಲಿ 40-50 ಅಡಿ ಇಲ್ಲಿ ಪಂಚಾಯತಿ ಅಗಲ ಇದೆ, ಅಲ್ಲೊಂದು 20 ಅಡಿ ಅಗಲ ಇದೆ. ಯಾರು ಸಾರ್ವಜನಿಕರು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಹೊಸ ಪಂಚಾಯತಿನ ಕಟ್ತೀವಿ ಅಂತ ಹೇಳ್ತಾರಂತೆ. 39 ಲಕ್ಷ ಫಂಡ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಮಾರಿದ್ದು, ಅಂದ್ರೆ ಕೆರೆಯಲ್ಲಿ ಮರಗಳು ಮಾರಿದ್ದು ದುಡ್ಡು. ಆ ದುಡ್ಡನ್ನ ಹಳೆ ಪಿಡಿಒರು ತಿಂದ್ಬಿಟ್ಟಿದ್ರು. ಮತ್ತೆ ಅವ್ರ ಮೇಲೆ ಎಲ್ಲ ಕೇಸ್ ಆದಾಗ ಮತ್ತೆ ಆ ದುಡ್ಡನ್ನ ಜಮಾಯಿಸಿ ಮತ್ತೆ ಅದೇ ಅಕೌಂಟ್ಗೆ ಹಾಕಿದ್ದಾರೆ. ಇವತ್ತು ಆ ದುಡ್ಡನ್ನ ಮುಗಿಸ್ಬೇಕು, ತಿಂದಾಕ್ಬೇಕು, ಅದನ್ನ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು 20 ಅಡಿ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಪಂಚಾಯತಿ ಕಟ್ತೀವಿ. ಯಾರನ್ನ ಕೇಳ್ಬಿಟ್ಟು ಮಾಡ್ತಾ ಇದ್ದೀರಾ ಪಿಡಿಒ ಅವರೇ? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾರನ್ನ ಕೇಳ್ಬಿಟ್ಟು ಮಾಡ್ತಾ ಇದ್ದೀರಾ? ಈ ಪಂಚಾಯತಿನಲ್ಲಿ ಎಷ್ಟು ಹಳ್ಳಿಗಳಿದಾವೆ? ಯಾರನ್ನ ಕರೆಸಿ ಮೀಟಿಂಗ್ ಮಾಡಿದ್ದೀರಾ? ಎಷ್ಟು ಜನ ಪರ್ಮಿಷನ್ ತಗೊಂಡು ನಾವು ಇಲ್ಲಿ ಪಂಚಾಯತಿ ಕಟ್ತೀವಿ ಅಂತ ಹೇಳ್ತಾ ಇದ್ದೀರಾ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಇದು ನಮ್ಮ ಪಂಚಾಯತಿ, ನಮ್ಮ ಹಿತಾಸಕ್ತಿ. ನಮ್ಮನ್ನೆಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲಿ ಮಾಡ್ಬೇಕಂತ ಕೇಳಿ ಅಂತ ಜಾಗದಲ್ಲಿ ಪಂಚಾಯತಿ ಕಟ್ಟಬೇಕು. ಲೂಟಿ ಮಾಡೋಕ್ಕೋಸ್ಕರ ಬರಬೇಡ್ರಿ. ಇವತ್ತು ನೀವು ಲೂಟಿ ಮಾಡಕ್ಕಿದ್ರೆ ಬೇರೆ ಉದ್ಯೋಗ ಮಾಡ್ಕೊಳ್ರಿ ಹೋಗಿ. ಇಂಥ ಪಂಚಾಯತಿಯಲ್ಲಿ ಯಾಕೆ ನಿಮಗೆ ಕೆಲಸ ಬೇಕು? ಇಂಥ ಪಂಚಾಯತಿಯಲ್ಲಿ ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿ ಈ ಸೊತ್ತುಗಳು ಮಾಡಬೇಕಾದ್ರೆ ಫಿಕ್ಸೆಡ್ ಅಂತೆ. ತುಂಬಾ ಬಡವ ಆದ್ರೆ 15,000 ರೂಪಾಯಿ ಫಿಕ್ಸೆಡ್ ಅಂತೆ ಈ ಸೊತ್ತು ಮಾಡಕ್ಕೆ. ಸ್ವಲ್ಪ ಏನಾದ್ರು ಚೆನ್ನಾಗಿದ್ರೆ 30,000 ರಿಂದ 35,000 ರೂಪಾಯಿ ವಸೂಲಿ ಮಾಡ್ತಾರಂತೆ. ಇಲ್ಲಿ ಒಂದು 2 ಏಜೆಂಟ್ಗಳು ಇಟ್ಕೊಂಡಿದ್ದಾರೆ. ಒಂದು ವಾಟರ್ ಮ್ಯಾನ್ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಇಲ್ಲಿ ನರಿ ಅಂತ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರ ಮುಖಾಂತರ ಕಳಿಸೋದು, ಇಷ್ಟಿಷ್ಟು ಅಂತ ಅಲ್ಲಿ ಒಳಗಡೆ ಮಾತಾಡ್ಕೊಂಡ್ ಬರೋದು, ಅಲ್ಲಿ ಅವ್ರಿಗೆ ಈ ಸೊತ್ತುಗಳು ಮಾಡೋದು, ಅವ್ರ ದುಡ್ಡು ತಗೊಂಡು ಎಲ್ಲ ಅಲ್ಲಿ ಹೊರಗಡೆ ಕರ್ಸ್ಕೊಳ್ತಾರೆ. ಅದನ್ನ ಬೇರೆಯವರಿಗೆ ಖಾತಾ ಮಾಡಿಸೋದು. ಅದಾದ್ಮೇಲೆ ಇವರು ಪಾರ್ಟಿಗಳು ಮಾಡೋದು. ಯಾವಾಗ ಇವೆಲ್ಲ ದುಡ್ಡುಗಳೆಲ್ಲ ವಸೂಲಿ ಆಗ್ತದಲ್ಲ ವಾರಕ್ಕೊಂದ್ಸಾರಿ, ಯಾಕಂದ್ರೆ ಇವ್ರು ಒಗ್ಗಟ್ಟು ಬಿಟ್ಕೊಡ್ಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ತಾರಂದ್ರೆ ಅಲ್ಲಲ್ಲಿ ಒಂದೊಂದು ವಾರ ಇಟ್ಕೊಂಡು ಸಂಜೆ ಟೈಮ್ ಯಾರೇ ಏನೋ ಬಂದು ಏನೋ ಕೇಳಿದ್ರೆ ಕೊಡೋದು, ಅವ್ರಿಗೆ ಕೆಲಸ ಮಾಡೋದು ಬೇಕಾಗಿಲ್ಲ, ದುಡ್ಡು ತಗೊಂಡು ಕೆಲಸ ಮಾಡೋಣ ಅಂತ ಆ ನಿಟ್ಟಲ್ಲಿ ಇವರು ಒಂದು ಪಾರ್ಟಿಗಳು ಮಾಡೋದು, ಎಂಜಾಯ್ ಮಾಡೋದು. ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು, ಇಂಥ ಭ್ರಷ್ಟ ಆಫೀಸರ್ಗಳು ಯಾರು ನಮಗೆ ಬೇಕಾಗಿಲ್ಲ. ಇವತ್ತು ಸೋಕ್ಪೇಟೆಗಳು ದುಡ್ಡು ಬಂದು 20-25 ದಿವಸ ಆಯ್ತಂತೆ. ಪ್ರತಿ ದಿವಸ ಬಂದು ಪಾಪ ಸೈಕಲ್ ಅಲ್ಲೂ
ಏನೋ ಗಾಡಿಗಳೆಲ್ಲ ಬಂದು ಇಲ್ಲಿ ಅಲ್ದಾಡ್ತಾ ಇದ್ದಾರೆ. ಪ್ರತಿ ದಿವಸ ಬಂದು ಕೇಳಿದ್ರೆ ಇಲ್ಲಿ PDO ಅಧಿಕಾರ ಇಲ್ಲ, ಇನ್ನೊಂದು ದಿವಸ ಹೇಳ್ತಾರೆ ಸೆಕ್ರೆಟರಿ ಇಲ್ಲ, ಇನ್ನೊಂದು ದಿವಸ ಹೇಳ್ತಾರೆ ಇನ್ನೊಬ್ರು ಇಲ್ಲ. ಇದೇ ಸಭೆ ಬೇಳ್ಕೊಂಡು 20 ದಿವಸದಿಂದ ಪಾಪ ಸಾರ್ವಜನಿಕರು ಸುತ್ತಾಡಿಸ್ತಾ ಇದ್ದಾರೆ. ಏನೇ ಎಷ್ಟು ಕೊಟ್ಬಿಡ್ತಾರೆ ದುಡ್ಡು ಸೋಕ್ಪಿಟ್ಟಿಗಳಿಗೆ, ಆಯ್ತಾ? ಎಲ್ಲ ಇದ್ರೆ ಸರ್ವರು ಇರಲ್ಲ ಅವ್ರಿಗೆ. ಹಾ, ಅದೇ ದುಡ್ಡಲ್ಲಿ ಕಂದಾಯ ಇಟ್ಕೊಳ್ಳೋದು. ಕಂದಾಯ ವಸೂಲಿ ಮಾಡೋದೆಲ್ಲ ಎಲ್ಲಿ ಹೋಗ್ತಾ ಇದೆ? ಅದಾಗ್ಲಿ ಅಂಗವಿಕಲರು ಎಷ್ಟು ಜನ ಇದ್ದಾರೆ ನಮ್ಮ ಪಂಚಾಯತಿನಲ್ಲಿ, ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲಂತೆ. ಅಂಗವಿಕಲರಿಗೂ ಕೊಡೋಕ್ಕೂ ದುಡ್ಡು ಗತಿ ಇಲ್ವಾ ನಮ್ಮ ಪಂಚಾಯತಿಯಲ್ಲಿ? ನಮ್ಮ ಕಂದಾಯ ವಸೂಲಿ ಮಾಡಿದ್ ಯಾರು ತಿಂತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದೆ ಸ್ವಾಮಿ? ಲೆಕ್ಕ ಕೊಡಿ ಬಂದು. ಸೊ ಇಂಥ ಭ್ರಷ್ಟ ಅಧಿಕಾರಿಗಳು ನಮಗೆ ಬೇಡ. ದಯವಿಟ್ಟು ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತಂದ್ರೆ ಕೆಲಸ ಬಿಟ್ಬಿಟ್ಟು ಹೊಟ್ಟೋಗ್ರಿ. ಸಾರ್ವಜನಿಕರಿಗೆ ಹಿತಾಸಕ್ತಿ ಏನೋ ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡ್ತೀವಿ ಅಂದ್ರೆ ಇದ್ದು ಕೆಲಸ ಮಾಡಿದ್ರೆ ನಮ್ಮ ಎಲ್ಲರೂ ಸಾರ್ವಜನಿಕರು ಅವ್ರಿಗೆ ಸಹಕರಿಸ್ತಾರೆ, ಏನು ತೊಂದರೆ ಇಲ್ಲ. ನೀವು ತಮ್ಮ ಕೊಟ್ಟು ಹೋಗ್ಬಿಟ್ಟಕ್ಕೆ ಇಲ್ಲ ನಮ್ಮ ಪಂಚಾಯತಿಗೆ ಬರಬೇಡ್ರಿ. 3 ತಿಂಗಳಿಂದ ನಮ್ಮ ಪಂಚಾಯತಿ ಹಾಳು ಬಿದ್ದಿದೆ. 3 ತಿಂಗಳಿಂದ ಇಲ್ಲಿ 3 ದಿವಸ ಕೂಡ ಓಟಿ ಇರಲಿಲ್ಲ. ಪ್ರತಿ ದಿವಸ ಬರೋದು, ತಂದ್ಕೊಡೋದು, ಹೊಟ್ಟೋಗೋದು. ಇದೇನಾ ಇವರು ಪಂಚಾಯತಿ ಅಧಿಕಾರಿಗಳು ಮಾಡಬೇಕಂತ ಕೆಲಸ? ನಿಮಗೆ 3 ಕಡೆ ಹಾಕಿದ್ರೆ ಇಲ್ಲೊಂದು ದಿವಸ ಇರಿ, ಇನ್ನೊಂದು ಕಡೆ ಇನ್ನೊಂದು ದಿವಸ ಇರಿ, ಇನ್ನೊಂದು ಕಡೆ ಇನ್ನೊಂದು ದಿವಸ ಇರಿ. ಯಾಕೆ ತಮ್ಮ ಕೊಟ್ಟ ಮಾತ್ರ ಇಲ್ಲಿ ಬರ್ತೀರಾ ನೀವು? ಇಂಥ ಭ್ರಷ್ಟ ಅಧಿಕಾರಿಗಳು ನಮಗೆ ಬೇಕಾ? ಇಂಥ ಭ್ರಷ್ಟ PDO ನಮಗೆ ಬೇಕಾ? ಬೇಡ. ಧಿಕ್ಕಾರ.